ಆನೆ ಈ ಈ ಈಶ್ವರ ಇಲ್ಲಿ ಇಲ್ಲಿ ಉಗಿ ಬಂಡಿಲ್ಲ ಕೂತ್ಕೋ ಇನ್ನು ಊರಿಗೆ ಬರಲ್ವಾ ಬರೀ ಉಗಿ ಬಂಡೆಲ್ಲ ಇರ್ತೀಯಾ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧ ವ್ಲಾಗ್ಸ್ ಇವತ್ತು ಮಹಾಶಿವರಾತ್ರಿ ಹಬ್ಬದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಸೊ ವ್ಲಾಗ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಅದು ಬೆಳಗ್ಗೆ ಪೂಜೆ ಎಲ್ಲನೂ ಆಯಿತು ನೋಡಿ ದೇವ್ರಿಗೆ ವಸ್ತ್ರ ಮತ್ತು ಬಿಲ್ಪತ್ರೆ ಎಲ್ಲನೂ ಹಾಕಿ ಪೂಜೆ ಎಲ್ಲನೂ ಕೂಡ ಆಗಿತ್ತು ಅದಾದಮೇಲೆ ನಮ್ಮ ಮನೇಲಿ ಒಂದು ನೋಡಿ ಆದಿಯೋಗಿದೊಂದು ವಿಗ್ರಹ ಇತ್ತು ಅದಕ್ಕೂ ಕೂಡ ಪೂಜೆ ಎಲ್ಲ ಆಯಿತು ಸೊ ಅದಾದಮೇಲೆ ನಾನು ಈವ್ನಿಂಗಿಂದ ವ್ಲಾಗ್ನ ಇಲ್ಲಿಂದ ಶುರು ಮಾಡಿದೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಹೊರಗಡೆ ಸೊ ಅದಕ್ಕೋಸ್ಕರ ಸೊ ಈವ್ನಿಂಗ್ ವ್ಲಾಗ್ ಏನಕ್ಕೆ ಶುರು ಮಾಡಿದೆ ಅಂದರೆ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋ ಹಾಗೇ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮತ್ತು ಫಲಾಹಾರ ಬರೀ ಅಷ್ಟೇ ಸೊ ಈವ್ನಿಂಗ್ ಹೊರಗಡೆ ಬಂದಮೇಲೆ ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಆರ್ಗನೈಸು ಸೊ ಇದು ಡಬಲ್ ರೋಡು ಕುವೆಂಪುನಗರ ಡಬಲ್ ರೋಡು ಸೊ ಆ ಕಡೆ ರೋಡ್ನೇ ಬ್ಲಾಕ್ ಮಾಡಿದರು ಬ್ಲಾಕ್ ಮೀನ್ಸ್ ಅಲ್ಲಿ ಎಲ್ಲ ಒಂದು ಈವೆಂಟ್ಸ್ ಥರ ಎಲ್ಲ ಮಾಡಿದರು ಸೊ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಸೊ ನಾವು ಎಲ್ಲೆಲ್ಲೆಲ್ಲ ಶಿವನ ದೇವಸ್ಥಾನ ಇತ್ತು ಅಲ್ಲೆಲ್ಲ ಒಂದು ರೌಂಡ್ ಹೋಗಿದ್ದು ಬಂದ್ವಿ ಇದು ನೋಡಿ ಇದು ಒಂಟಿಕೊಪ್ಪಲ್ ಚಂದ್ರಮೌಳೇಶ್ವರ ಟೆಂಪಲ್ಲು ಸೊ ಅಲ್ಲೂ ಕೂಡ ತುಂಬ ರಶ್ ಇತ್ತು ಒಳ್ಳೆ ಜಾತ್ರೆ ಥರನೇ ಇತ್ತು ಅಂತ ಹೇಳ್ಬೋದು ಹೊರಗಡೆ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಅಂತೂ ಇದ್ದೇ ಇರುತ್ತಲ್ವ ಸೊ ಅಲ್ಲೂ ಕೂಡ ಹೋದ್ವಿ ಒಂದು ರೌಂಡು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ಸಖತ್ ರಶ್ ಇತ್ತು ಇಡೀ ಆಲ್ಮೋಸ್ಟ್ ಒಂದು ಹಾಫ್ ನೈಟ್ ಅಲ್ಲೇ ನಿಂತ್ಕೊಂಡಿದ್ದಿದ್ರು ದರ್ಶನ ಆಗೋದು ಲೇಟ್ ಆಗ್ತಿತ್ತೇನೋ ಸೊ ನಾವು ಕಾರಲ್ಲೇ ಓಡಾಡ್ಕೊಂಡು ಅಲ್ಲೇ ನೋಡ್ಕೊಂಡೆಲ್ಲ ಬರೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ವಿ ಎಲ್ಲೆಲ್ಲೆಲ್ಲ ಇವೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ಸೊ ಆನ್ ದ ವೇನೆ ನಾನು ಆಲ್ರೆಡಿ 6 ಗಂಟೆಲೇ ಸದ್ಗುರು ಅವರ ಒಂದು ಲೈವ್ ಶುರು ಆಗಿಬಿಟ್ಟಿತ್ತು ಅಂದರೆ ಆದಿಯೋಗಿದು ಅದೇ ಕೊಯಮತ್ತೂರು ಲೈವ್ ಬರುತ್ತಲ್ಲ ಸೊ ಅದು ನಾನು ಪ್ರತಿ ಶಿವರಾತ್ರಿಲೂ ಕೂಡ ಅದನ್ನು ನಾನು ನೋಡ್ತೀನಿ ಸೊ ಅದಾದಮೇಲೆ ನೋಡಿ ಇದು ಯಾವುದು ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಅದು ಕೂಡ ಒಂದೇನೋ ಒಂದು ಆರ್ಗನೈಸ್ ಮಾಡಿದರು ಅಂದರೆ ಜ್ಯೋತಿರ್ಲಿಂಗ ಒಂದು ದರ್ಶನ ಅಂತ ಸೊ ಅದು ಕೂಡ ತುಂಬ ರಶ್ ಇತ್ತು ಅಂತ ಹೇಳ್ಬೋದು ಅಂದವೇ ಹಂಗೆ ಬರಬೇಕಾದ್ರೆ ಇದು ಭೋಗಾದಿ ಸೊ ಭೋಗಾದಿಲೂ ಅಷ್ಟೇ ಇದು ತುಂಬ ಹಳೆ ದೇವಸ್ಥಾನ ಅಂತ ಹೇಳ್ಬೋದು ಶಿವನ ದೇವಸ್ಥಾನ ನಾಗಲಿಂಗೇಶ್ವರ ದೇವಸ್ಥಾನ ಇಲ್ಲಂತೂ ಇಡೀ ರಿಂಗ್ ರೋಡಲ್ಲೇ ಇರೋದ್ರಿಂದ ರಿಂಗ್ ರೋಡ್ ಫುಲ್ ಸರ್ವಿಸ್ ರೋಡ್ ಫುಲ್ಲು ಗಾಡಿಗಳು ಪಾರ್ಕ್ ಆಗಿರುತ್ತೆ ಸೊ ಇಲ್ಲೋಗಿದ್ವಿ ಅದಾದಮೇಲೆ ನಾವು ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ದಟ್ಕಳ್ಳಿಲಿ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಮೊದಲು ನಮ್ಮ ಅಮ್ಮನ ಮನೆ ಅಲ್ಲೇ ಇದ್ದಿದ್ದು ಸೊ ಆ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೇ ನಾವು ದರ್ಶನ ಪ್ರಸಾದ ಎಲ್ಲ ಆಯಿತು ಅಂತ ಹೇಳ್ಬೋದು ನೋಡಿ ಇದೇನೆ ದಟ್ಕಳ್ಳಿ ಈ ದೇವಸ್ಥಾನಕ್ಕೆ ಬಂದ್ವಿ ನಾವು ಆಮೇಲೆ ನಮ್ಮ ಮನೆಯವರು ಹೆಂಗೂ ದರ್ಶನ ಮಾಡ್ಕೊಂಬರೋಣ ಅಂತ ಅಂದರು ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಆರ್ಗನೈಸ್ ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಸೊ ದರ್ಶನ ಕೂಡ ಆಯಿತು ಅದಾದಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ಟಿದ್ರು ಪ್ರಸಾದಕ್ಕೆ ನಾನು ನಮ್ಮ ಮನೆಯವರು ಈಸ್ಕೊಂಡ್ವಿ ಆಮೇಲೆ ನೋಡಿ ಇಲ್ಲೊಂದು ಮೂರ್ತಿ ಇಟ್ಟಿದ್ರು ದೇವ್ರದ್ದು ವಿಗ್ರಹ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಹಂಗೇ ಅದೊಂದು ವಿಡಿಯೋ ಮಾಡಿದೆ ಸೊ ಇನ್ನೇನು ಈ ಪ್ರಸಾದಗಳು ಬರೀ ಅಷ್ಟೇ ಅಲ್ವಾ ನಾವು ಸ್ವಲ್ಪ ಇದು ಮಾಡಿಕೊಂಡು ನಾವು ಇಡೀ ಒಂದು ಜಾಗರಣೆ ಅಥವಾ ಉಪವಾಸ ಅಂತ ಏನು ಹೇಳ್ತೀವಿ ಫಲಾಹಾರನ ಸೇವಿಸ್ಕೊಂಡು ಬರೀ ಇಷ್ಟೇ ಅಂತ ಹೇಳ್ಬೋದು ಸೊ ಅವತ್ತು ಇನ್ನೇನು ಮನೇಲೇನು ಅಡುಗೆ ಆ ಥರದ್ದೇನೂ ಇರಲಿಲ್ಲ ಅಂತ ಹೇಳ್ಬೋದು ಏನೂ ಮಾಡಿರಲಿಲ್ಲ ಬರೀ ಫಲಾಹಾರ ಬರೀ ಹಾಲು ಬರೀ ಇಷ್ಟರಲ್ಲೇ ಸೊ ಅದಾದಮೇಲೆ ನೋಡಿ ಒಂದೊಂದು ಕಡೆ ಬಾತ್ ಕೊಟ್ಬಿಡ್ತಾರೆ ಏನಕ್ಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂತಂದರೆ ಅವತ್ತು ರೈಸ್ ತಿನ್ನೋಂಗಿಲ್ಲ ಆದರೂ ಒಂದೊಂದು ಕಡೆ ಬಾತ್ ಕೊಡ್ತಾರೆ ಸೊ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ಒಂದೊಂದು ಸರಿ ಈಸ್ಕೊಂಡಿದ್ದೀವಿ ಅಂತ ನಾವು ಸೇವಿಸಲೇಬೇಕಾಗುತ್ತೆ ಸೊ ಬಟ್ ಇಲ್ಲ ಆ ಥರ ಇರಲಿಲ್ಲ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಟ್ಟಿದ್ರು ಸೊ ಅದನ್ನೇ ತಿಂದ್ಕೊಂಡು ಬಂದ್ವಿ ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ಆ್ಯಸ್ ಯೂಶ್ವಲ್ ನಾವು ಏನು ಜಾಗರಣೆ ಮಾಡೋಂಗಿದ್ರೆ ನಾವು ಮಾಡ್ಬೋದು ಅಂತ ಸೊ ನೈಟೇ ನಾನು ಆನ್ ದ ವೇ ನಾನು ಹೇಳಿದ್ನಲ್ಲ
ಆದಿಯೋಗಿ ಲೈವಲ್ಲೇ ಇರ್ತೀನಿ ನಾನು ಆದಷ್ಟು. ನೋಡಿ ನಂಗೆ ತುಂಬಾ ಇಷ್ಟ ಇದಂತೂ. ಈ ಒಂದು ಅದನ್ನ ಒಬ್ಬೊಬ್ಬರು ಯಾವ್ಯಾವ ಥರ ಇದು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಇತ್ತೀಚೆಗೆ ಬರ್ತಾ 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 ನಾವು ಮೆಚ್ಯೂರ್ ಆಗ್ತಾ ಆಗ್ತಾ ನಮಗೇನಂತ ಅನಿಸುತ್ತೆ ಅಂದರೆ ದೇವಸ್ಥಾನದ ದರ್ಶನವೂ ಆಗಬೇಕು ಎಲ್ಲ ಸರಿ, ಬಟ್ ಏನೋ ಒಂಥರ ನಾವು ಪ್ರಕೃತಿಲೇ ದೇವ್ರನ್ನ ಕಾಣ್ತೀವೇನೋ ಅಂತ ಅನಿಸುತ್ತೆ. ಎಸ್ಪೆಷಲಿ ಶಿವರಾತ್ರಿ ಟೈಮಲ್ಲಿ ಈವ್ನಿಂಗ್ ಈ ಥರ ಜಾಗರಣೆ ಮಾಡೋ ಟೈಮಲ್ಲಿ ಹೊರಗಡೆ ಆ ಕತ್ಲೆಯಲ್ಲಿ ಹೊರಗಡೆ ಹೋಗಿ ಒಂದು ಆಕಾಶ ನೋಡ್ತಾ ಇದ್ದರೆ ಅಲ್ಲೇ ಏನೋ ಒಂಥರ ನಮಗೊಂದು ಏನೋ ಬೇರೆ ಥರನೇ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಸದ್ಗುರು ಅವರ ಲೈವ್ ಕೇಳಿಕೊಂಡು ಹಂಗೇ ನಾವು ಕಾರಲ್ಲಿ ಬಂದ್ವಿ. ಸೊ ನಾನು ಇಡೀ ರಾತ್ರಿ ಫುಲ್ ಈ ಲೈವ್ನೇ ನೋಡ್ತಾ ಇದ್ದೆ ನಾನು ಅಂತ ಹೇಳ್ಬೋದು. ಈ ಲೈವ್ ಅಂತೂ ಸದ್ಗುರು ಅವ್ರ ಲೈವ್ ಬರೀ ಶಿವರಾತ್ರಿ ಅಂತಲ್ಲ, ನಾನು ಬೇರೆ ಟೈಮಲ್ಲೂ ಅಷ್ಟೇ ಅವರ ಒಂದು ಸ್ಪೀಚ್ ಎಲ್ಲನೂ ಕೇಳ್ತಾ ಇರ್ತೀನಿ. ಅದೆಲ್ಲ ಒಂದೊಂದು ಸರಿ ನನಗೇ ಹೇಳಿದ್ದೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆ ಥರ ನನಗೆ ಅಷ್ಟು ಇಷ್ಟ, ಎಸ್ಪೆಷಲಿ ಸದ್ಗುರು ಅವರ ಒಂದು ಸ್ಪೀಚ್ ಅಂತ ಹೇಳ್ಬೋದು. ಏನೋ ಒಂಥರ ನನಗೆ ಬೇಜಾರಾಗಿದ್ದಾಗ, ಏನಾದರೂ ಒಂಥರ ಲೋನ್ಲಿನೆಸ್ ಆದಾಗ, ಹರ್ಟ್ ಆದಾಗ, ಅವಾಗೆಲ್ಲನೂ ಅಷ್ಟೇ ಎಲ್ಲ ಒಂದು ನೋವುಗಳಿಗೂ ಅಲ್ಲಿ ಒಂದು ಪರಿಹಾರ ಅಥವಾ ಏನೋ ಒಂದು ಸಾಂತ್ವನದ ಒಂದು ನುಡಿಗಳಿದ್ದೇ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನನಗೆ ಸದ್ಗುರು ಅವರ ಸ್ಪೀಚ್ಗಳು ಇತ್ತೀಚೆಗೆ ನಾನು ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಕೇಳೋದು ಅಂತ ಹೇಳ್ಬೋದು. ಮೊದಲೆಲ್ಲ ಈ ಥರ ಸುಮ್ಮನೆ ಲೈವ್ ನೋಡ್ತಾ ಇದ್ದೆ ಮತ್ತು ಶಿವರಾತ್ರಿ ಹಬ್ಬದ ದಿನ ನೋಡ್ತಾ ಇದ್ದೆ, ಬಟ್ ಅವರ ಸ್ಪೀಚ್ನ ತುಂಬಾ ನಾನು ಒಂಥರ ಅಡಿಕ್ಟೆಡ್ ಆಗಿ ನೋಡೋ ಥರ ಆಗಿರೋದು ಇತ್ತೀಚೆಗೆ ಅಂತೇಳಿ. ನೋಡಿ, ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ಮೊದಲಿಂದ ಮಾಡ್ಕೊಂಬಂದಿರಬಹುದು, ಆದರೆ ಏನೋ ಒಂದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಥವಾ ಒಂದು ಆಧ್ಯಾತ್ಮದ ಕಡೆ ನಮಗೆ ಒಲವು ಬರಬೇಕು ಸ್ವಲ್ಪ ಅಂತಂದರೆ ಆ ಕಷ್ಟ ಎಕ್ಸ್ಪೀರಿಯೆನ್ಸ್ಗಳನ್ನ ಫೇಸ್ ಮಾಡಿದಾಗ್ಲೇ ಅದೆಲ್ಲ ಸಾಧ್ಯ ಆಗೋದು. ಸೊ ಆ ಝೋನ್ಗಂತೂ ನಾನು ಇವಾಗ ಫೇಸ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಆ ಝೋನ್ನ. ಸೊ ಅದಕ್ಕೇ ನನಗೆ ಜಾಸ್ತಿ ಒಂದು ಈ ಸದ್ಗುರು ಸ್ಪೀಚಸ್ಸು ಇರ್ಬೋದು ಅಥವಾ ಆಧ್ಯಾತ್ಮದ ಕಡೆ, ಸೊ ಆ ಥರ ಒಂದು ವಿಷಯಗಳು ಸ್ವಲ್ಪ ನನಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅಂತ ಹೇಳ್ಬೋದು. ಯಾಕೆಂದರೆ ಹೊರಗಡೆ ಎಕ್ಸ್ಪೀರಿಯೆನ್ಸು ಅದೇ ಥರ ಆಗಿರೋದ್ರಿಂದ ಸೊ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಇವಾಗ. ಸೊ ಯಾವ ರೀತಿ ಲೈಫಲ್ಲಿ ಹೋಗಬೇಕು, ಡಿಟ್ಯಾಚ್ಮೆಂಟ್. ನೋಡಿ, ನಮಗೆ ಎಷ್ಟೇ ಹರ್ಟ್ ಆಗಿರಲಿ, ಯಾರಿಂದನೇ ಹರ್ಟ್ ಆಗಿರಲಿ, ಅದು ನಮಗೆ ಎಲ್ಲಿ ತನಕ ತಗೋಬೇಕು, ತುಂಬ ಮನಸ್ಸಿಗೆ ತಗೋಬಾರ್ದು, ಅಥವಾ ಅದನ್ನು ಯಾವ ರೀತಿ ನಾವು ಹೀಲ್ ಮಾಡಬೇಕು. ಎಲ್ಲ ಕಡೆಯಿಂದ ನಮ್ಗೆ ಸಮಸ್ಯೆಗಳು ಬಂದೇ ಬರುತ್ತೆ. ಹಂಗಂತ ಸಮಸ್ಯೆ ಬರದೇ ಇರೋ ರೀತಿ ತಡೆಯೋದು ಅಥವಾ ಯಾರೋ ನಮಗೆ ಏನೂ ಅನ್ನದೇ ಇರೋ ರೀತಿ, ಹರ್ಟ್ ಆಗದೇ ಇರೋ ರೀತಿ ಅಂತೂ ಬೇರೆಯವ್ರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದಲ್ವಾ. ಸೊ ಆ ಥರ ನಮ್ಮನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು, ಬೇರೆಯವ್ರು ಏನೇ ಮಾತಾಡಿದ್ರು, ಏನೇ ಒಂದು ಹರ್ಟ್ ಮಾಡಿದ್ರು ನಾವೆಷ್ಟು ಸ್ಟ್ರಾಂಗ್ ಆಗಿರಬೇಕು, ನಮ್ಮನ್ನು ನಾವು ಯಾವ ರೀತಿ ಹೀಲ್ ಮಾಡ್ಕೋಬೇಕು. ಸೊ ಎಲ್ಲ ವಿಷಯಗಳನ್ನು ನಾನು ಈ ಒಂದು ಝೋನಲ್ಲಿ, ಈ ಟೈಮಲ್ಲಿ ನಾನು ನಿಜವಾಗ್ಲೂ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ಕಲಿತಾ ಇದ್ದೀನಿ ಅನ್ನೋದಕ್ಕಿಂತ ದೇವರೇ ನನ್ನ ಕಲಿಸ್ತಾ ಇದ್ದಾನೆ, ಎಲ್ಲನೂ ಪಳಗಿಸ್ತಾ ಇದ್ದಾನೆ ನನ್ನನ್ನು. ಮೆಚ್ಯೂರ್ಡ್ ಒಂದು ವೇನಲ್ಲಿ ಥಿಂಕ್ ಮಾಡೋ ಥರ ನನ್ನನ್ನು ಪಳಗಿಸ್ತಾ ಇದ್ದಾನೆ ಅಂತ ಅನ್ಬೋದು. ಸೊ ಅದಾದಮೇಲೆ ನೋಡಿ ಎಲ್ಲ ಆಯಿತು, ರಾತ್ರಿ ಜಾಗರಣೆ ಎಲ್ಲ ಚೆನ್ನಾಗಾಯಿತು. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಏಕೆಂದರೆ ಅದ್ರ ಹಿಂದಿನ ದಿನ ಏನು ರೈಸ್ ತಿಂದಿರಲ್ವಲ್ಲ. ಸೊ ಅದಕ್ಕೋಸ್ಕರನೇ ನಾನು ನೋಡಿ ಟೊಮೊಟೊ ದೊಡ್ಡ ದೊಡ್ಡದಾಗಿ ಕಟ್ ಮಾಡಾಕ್ತೆ. ಏಕೆಂದರೆ ಟೊಮೊಟೊ ಆಯೋರು ಜಾಸ್ತಿ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರನೇ ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಬಿಟ್ಟೆ. ಸೊ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿದೆ. ಸೊ ತಿಂಡಿ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು. ಯಾಕೆಂದರೆ ಇನ್ನೇನೆ ಎಲ್ಲ ಫುಲ್ ಆಲ್ಮೋಸ್ಟು ನಾವು ಉಪವಾಸನೇ ಇದ್ದಿದ್ದರಿಂದ. ಸೊ ಇವತ್ತು ಬಾತ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಪಾಪನೂ ಕೂಡ ತಿಂದಳು. ಅದಾದಮೇಲೆ ನಾನು ಬೆಲ್ಲದ ಟೀ ಮಾಡಿದೆ. ನೋಡಿ, ಬೆಲ್ಲದ ಟೀ ಎರಡನೇ ಸರಿ ಚೆನ್ನಾಗಾಯಿತು, ಮೊದಲನೇ ಸರಿ ಸ್ವಲ್ಪ ಹೊಡ್ಕೋತು ಅಂತ ಹೇಳ್ಬೋದು. ಸೊ ನಂಗೆ ಬೆಲ್ಲದ ಟೀ ಒಂದೊಂದು ಸರಿ ಇಷ್ಟಪಟ್ಟು ನಾನು ಒಂದೊಂದು ಸರಿ ಮಾಡ್ಕೊಂಡು ಕುಡಿತೀನಿ. ಸೊ ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಇಲ್ಲಿಗೆ ಹೋಗಿದ್ದರು. ಅಂದರೆ ನಮ್ಮ ಅಪ್ಪನ ಮನೆ ದೇವರು ಶಂಭುಲಿಂಗೇಶ್ವರ ಮಂಡ್ಯದಲ್ಲಿರೋದು. ಸೊ ಅಲ್ಲಿ ಅವ್ರು ಹೋಗಿದ್ದು ಬಂದರು. ಸೊ ಆ ಪ್ರಸಾದನ ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಸೊ ನಮ್ಮಪ್ಪ ಬಂದು ಪ್ರಸಾದ ಕೊಟ್ಬಿಟ್ಟು ಹೋದರು. ಸೊ ಅಲ್ಲಿ ಕಜ್ಜಾಯ ಬಾಳೆಹಣ್ಣು ಫೇಮಸ್ ಅಂತಂದರೆ ಆ ದೇವ್ರಿಗೆ ಅದನ್ನೇ ನೈವೇದ್ಯಕ್ಕೆ ಕೊಟ್ಬಿಟ್ಟು ಆಮೇಲೆ ಅಲ್ಲಿರೋ ಜನಗಳಿಗೆಲ್ಲ, ಹೊರಗಡೆ ಭಕ್ತಾದಿಗಳಿಗೆಲ್ಲ ಕಜ್ಜಾಯ ಬಾಳೆಹಣ್ಣು ಹಂಚೋದು. ಸೊ ಅವರು ಅಲ್ಲಿ ಹೋಗಿದ್ದು ಬಂದರು. ಸೊ ನನಗೂ ಕೂಡ ಕೊಟ್ಟು ಕಳಿಸಿದ್ರು ಪ್ರಸಾದನ. ಸೊ ನಾನು ಕೂಡ ಅದನ್ನು ತಿಂದೆ, ಪಾಪಗೂ ಇಷ್ಟ ಆಯಿತು. ಆನೆ ಈ ಇಲ್ಲಿ ಉಗಿ ಬಂಡಿಲ್ಲೇ ಕೂತ್ಕೋ. ಇನ್ನು ಊರಿಗೆ ಬರಲ್ವಾ, ಬರೀ ಉಗಿ ಬಂಡೆಲ್ಲ ಇರ್ತೀಯಾ? ಇಲ್ಲಿ ರೂ ಯಾರು ಇದು? ಋಷಿ.
ಎ ಏಕದಂತ ಐ ಐರಾವತ ಐರಾವತ ಓ ಓ ಓಟ ಔ ಅಂಬಾರಿ ಅಹ ಅಂತಃಪುರ. ಎಸ್, ಇದೆಲ್ಲ ಆಮೇಲೆ ಓದೋಣ. ಓಕೆ ಓಕೆ. ಸೊ ಆಮೇಲೆ ಈವ್ನಿಂಗ್ ಅವತ್ತು ಅವಳು ಸ್ವಲ್ಪ ಓದ್ತೀನಿ ಅಂತ ಅಂದ್ಬಿಟ್ಟು ಬುಕ್ಸ್ ಎಲ್ಲ ಅವಳು ಕಣ್ಣು ಕಾಣಂಗೆ ಇಟ್ಟಿರ್ತೀನಿ ನಾನು. ಯಾಕೆಂದರೆ ಬ್ಯಾಗಲ್ಲಿ ಇಟ್ಬಿಟ್ರೆ ಇನ್ನೆಲ್ಲೋ ಶೆಲ್ಫಲ್ಲಿ ತೊಗೊಂಡೋಗಿ ಇಟ್ಬಿಟ್ರೆ ಮತ್ತೆ ಅವಳು ನಾವು ಓದಿಸೋ ಟೈಮಲ್ಲಿ ಅವಳಿಗೆ ಮೂಡಿರಲ್ಲ. ಅದಕ್ಕೆ ಅವಳು ಕಣ್ಣು ಕಾಣಂಗೆ ಅಲ್ಲೆಲ್ಲ ಇಟ್ಟಿದ್ರೆ ಇವಾಗ ಏನಿಲ್ಲ, ಈ ಥರ ಒಂದು ಪಿಕ್ಚರ್ಸ್ ಇರೋವಂಥ ಬುಕ್ಸ್ನ ಅವಳೇ ಎತ್ಕೊಂಡು ಈಸಿಯಾಗಿ ಸುಮ್ಮನೆ ಓದೋದು, ಏನೋ ಒಂದು ಅದ್ರ ಮೇಲೆ ತಿದ್ದೋದು ಆ ಥರ ಮಾಡ್ತಿರ್ತಾಳೆ. ಸೊ ಈಗ ಏನೋ ಇಷ್ಟು ಮಾಡಿದ್ರೆ ಎಷ್ಟೋ ವಾಸಿ ಅಲ್ವಾ, ಸುಮ್ಮನೆ ಟಿ ವಿ ಮತ್ತು ಫೋನ್ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ. ಸೊ ಅದಕ್ಕೆ ನಾನು ಅವಳು ಕಣ್ಣು ಕಾಣಂಗೆ ಅದನ್ನು ಹತ್ರನೇ ಇಟ್ಟಿರ್ತೀನಿ. ಈ ಒಂದು ಟೇಬಲ್ ಮೇಲೆ ಒಂದು, ಟಿ ವಿ ಹತ್ರ ಒಂದು, ಆ ಥರ ಒಂದೊಂದು. ಸೊ ಅದಕ್ಕೆ ಅವಳು ಕೂಡ ಅಲ್ಲಿ ಇನ್ವಾಲ್ವ್ ಆಗಿ ಚೆನ್ನಾಗಿ ಓದ್ತಾ ಇದ್ಲು. ಸೊ ನಾನು ಕೂಡ ಒಂಚೂರು ಹೇಳ್ಕೊಡ್ತಾಯಿದ್ದೆ. ಸೊ ಎಲ್ಲನೂ ಕೂಡ ಅವಳು ಹೇಳ್ಕೊಟ್ರೆ ಚೆನ್ನಾಗಿ ಗ್ರ್ಯಾಪ್ ಮಾಡ್ತಾರೆ ಮಕ್ಕಳು. ಬಟ್ ಅದೇ ಟೈಮಲ್ಲಿ ನಾವೇನು ಮಾಡ್ತೀವಿ, ಟಿ ವಿ ಅಥವಾ ಫೋನ್ ಏನಾದರೂ ಇಟ್ಕೊಬಿಟ್ರೆ ಅವರು ಆಟೋಮೆಟಿಕಲಿ ಈ ಕಡೆಗೆ ಶಿಫ್ಟ್ ಆಗಿಬಿಡ್ತಾರೆ. ಸೊ ಅದಕ್ಕೆ ನಾನು ಟಿ ವಿ ಫೋನೆಲ್ಲ ತುಂಬ ಆಲ್ಮೋಸ್ಟ್ ಒಂದು 90% ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ನಾನು. ತುಂಬಾ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಅವಳಿಗೆ ಸ್ವಲ್ಪ ನಾನು ಟಿ ವಿ ಫೋನ್ ತೋರಿಸೋದು ಅಷ್ಟೇ. ಇಲ್ಲಾಂದರೆ ನಾನು 95% ಅಷ್ಟು ನಾನು ಅವಾಯ್ಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೋಡಿ ನಾನು ಮಾಮೂಲಿ ಇವಳಿಗೆ ಹಂಗೆ ಕಲಿತಾ ಇದ್ಲು, ಏನೇನೋ ಬರಿತಾ ಇದ್ಲು. ಸೊ ಬರೀಲಿ ಮುಡ್ಸೋಣ ಅದೇ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಶಿವರಾತ್ರಿ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಸೊ ಬಾಯ್, ಟೇಕ್ ಕೇರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.